ಸೊ ಮೊದಲನೇ ಫೈನಲ್ ಆಗಿರ್ತಕ್ಕಂಥ ಹೆಸರು ಕೃಷ್ಣಪ್ಪ, ವಿಜಯನಗರ ಶಾಸಕರು ಕೃಷ್ಣಪ್ಪ, ಒಕ್ಕಲಿಗ ಸಮುದಾಯ 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ, ಬೆಂಗಳೂರಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಸ್ಥಾನಮಾನವನ್ನು ಪಡೆದಿರ್ತಕ್ಕಂಥ, ಉಳಿಸ್ಕೊಂಡಿರ್ತಕ್ಕಂಥ ಲೀಡರು. ಸಚಿವ ಸ್ಥಾನಕ್ಕಾಗಿ ಇವರು ಲಾಬಿ ಮಾಡಲ್ಲ, ದೆಹಲಿಗೆ ಹೋಗಲ್ಲ, ಯಾವ ನಾಯಕರ ಮನೆ ಬಾಗಿಲು ಕೂಡ ಹೋಗಲ್ಲ, ಮನೆಯಲ್ಲೇ ಇರ್ತಾರೆ, ಅವ್ರ ಕ್ಷೇತ್ರದಲ್ಲೇ ಇರ್ತಾರೆ. ಅಲ್ಲೂ ಕೂಡ ಅವರ ಸೇವೆಯನ್ನ ಪಕ್ಷ ಪರಿಗಣಿಸಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷ ಮತ್ತೆ ಹೈಕಮಾಂಡ್ಗೆ, ಅಥವಾ ಯಾರೇ ಕಾಂಗ್ರೆಸ್ ನಾಯಕರು ಯಾರೇ ಇರಲಿ, ಆ ಲೀಡರ್ಗಳಿಗೆ ನಿಷ್ಠಾವಂತರಾಗಿರ್ತಕ್ಕಂಥ ಒಬ್ಬ ಲೀಡರ್ ಅಂದರೆ ಅದು ಕೃಷ್ಣಪ್ಪ ಅವರು. ಸಂಪೂರ್ಣವಾಗಿ ಸಿದ್ದರಾಮಯ್ಯವರು ಇವರಿಗೆ ಸಪೋರ್ಟ್ ಮಾಡಿದ್ದಾರೆ. ಹಿಂದೆನೇ ಆಗ್ಬೇಕಾಗಿತ್ತು, ಬಟ್ ಆಗಿರಲಿಲ್ಲ. ಸೊ ಈಗ ಕೃಷ್ಣಪ್ಪ ಅವರ ಹೆಸರು ಫೈನಲ್ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಬಟ್ ಪ್ರಿಯಾ ಕೃಷ್ಣ ಹೆಸರೆಲ್ಲ ಬರ್ತಿದ್ದಪ್ಪ, ಅದೇ ಪ್ರಿಯಾ ಕೃಷ್ಣ ಅಥವಾ ಕೃಷ್ಣಪ್ಪ ಅಂತ, ನೀವು ಕೃಷ್ಣಪ್ಪ ಅಂತ ಹೇಳ್ತಿದ್ದೀರಾ ಈಗ? ಅಲ್ಲ, ಕೃಷ್ಣಪ್ಪ ಅಥವಾ ಪ್ರಿಯಾ ಕೃಷ್ಣ, ಅದು ಏನಂದ್ರೆ ಸಿದ್ದರಾಮಯ್ಯ ಅವರು ಕೃಷ್ಣಪ್ಪನೇ ಆಗ್ಲಿ ಅಂತ. ಡಿ ಕೆ ಶಿವಕುಮಾರ್ ಅವರು ಯಂಗ್ ಲಿಸ್ಟ್ ಏನಾದ್ರು ವರ್ಕೌಟ್ ಆಗಿದ್ದಾದ್ರೆ ಪ್ರಿಯಾ ಕೃಷ್ಣ ಎಂಟ್ರಿ ಆಗ್ಬೋದು. ಆದ್ರೆ ಅಪ್ಪ ಮಕ್ಕಳಿಗೆ ಬಿಟ್ಟಿದ್ದಾರೆ. ನೀವ್ ಯಾರು ಆಗ್ಬೇಕು ಅಂತ, ಇಬ್ರಲ್ಲಿ ಒಬ್ಬರಿಗೆ ನೀವ್ ಯಾರು ಆಗ್ಬೇಕು ಅನ್ನೋದು ನೀವೇನೇ ಡಿಸೈಡ್ ಮಾಡಿ ಅಂತ ಸಿದ್ದರಾಮಯ್ಯ ಹೇಳ್ತಿರೋದು ಏನಂತ ಹೇಳಿದ್ರೆ ಕೃಷ್ಣಪ್ಪ ಇರ್ಲಿ ಅಂತ ಹೇಳೋದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಕೃಷ್ಣಪ್ಪಗಿಂತಲೂ ಕೂಡ ಯುವಕರ ಕೋಟದಲ್ಲಿ ಪ್ರಿಯಾ ಕೃಷ್ಣನ್ಗೆ ಕೊಟ್ರೆ ಬಹಳಷ್ಟು ಒಳ್ಳೇದಂತ, ಪ್ರಿಯಾ ಕೃಷ್ಣ ಅವ್ರಿಗೆ ಕೊಟ್ರೆ ಬಹಳಷ್ಟು ಒಳ್ಳೇದು ಅಂತ. ಹೀಗಾಗಿ ಈ ವಿಚಾರ ಇಲ್ಲಿ ಅವ್ರ ಮನೆಯಲ್ಲಿ ನಿರ್ಧಾರ ಆಗ್ಬೇಕಾಗಿದೆ ಅಷ್ಟೇ. ವಿಜಯನಗರ ಕೃಷ್ಣಪ್ಪ ಎಲ್ಲೂ ಹೋಗ್ಲಿಲ್ಲ, ಯಾರನ್ನೂ ಭೇಟಿ ಮಾಡಲಿಲ್ಲ, ಲಾಬಿನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಬೆಂಗಳೂರಲ್ಲೇ ಇದ್ದಾರೆ, ಕ್ಷೇತ್ರದಲ್ಲಿದ್ದಾರೆ. ಯಾವುದು SIR ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ. ಹೌದಾ? ಇವ್ರ ಕ್ಷೇತ್ರದಲ್ಲಿ ಎಲ್ಲೋದ್ರೂ ಕೂಡ ಅಲ್ಲಲ್ಲಿ ಟೇಬಲ್ ಹಾಕ್ಬಿಟ್ಟಿದ್ದಾರೆ, ಹೆಂಗ್ ತುಂಬಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು. ನನಗೆ ಈಗಿರುವಂತಹ 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಹಳಷ್ಟು ಆಕ್ಟಿವ್ ಆಗಿ ಆಗ್ತಿರೋದು ಅಲ್ಲಿ BJP ಅವರು ಒಂದಷ್ಟು ಟೇಬಲ್ ಹಾಕ್ತಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ನಾಯಕರಾದಂತಹ ಶಾಸಕರಾದಂತಹ ಕೃಷ್ಣಪ್ಪ ಅವರು ಅವರ ಪ್ರಿಯಾ ಕೃಷ್ಣ ಅವ್ರ ಕ್ಷೇತ್ರದಲ್ಲಿ ಹಾಕ್ಸಿದ್ದಾರೆ. ಅದೇ ರೀತಿ ಕೃಷ್ಣಪ್ಪ ಅವ್ರ ಕ್ಷೇತ್ರದಲ್ಲಿ ವಿಜಯನಗರದಲ್ಲಿ SIR ವಿಚಾರದಲ್ಲಿ ಬಹಳಷ್ಟು ಬಿಜಿ ಇದ್ದಿದ್ದರಿಂದ ಅವ್ರೇನು ಎಲ್ಲೂ ಹೋಗ್ಲಿಲ್ಲ, ಹಿಂದೇನು ಎಲ್ಲೂ ಲಾಬಿ ಮಾಡಿಲ್ಲ. ಕ್ಷೇತ್ರದಲ್ಲಿ ಕೆಲಸ ಜನರಿಗೆ ಎಲ್ಲರಿಗೂ ವೋಟರ್ ಐಡಿ ಬೇಕಲ್ವಾ, ಅದಕ್ಕೆ ಲಾಬಿ ಮಾಡಲಿಲ್ಲ. ಬಟ್ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿರ್ಬೋದು. ಅದೇ ರೀತಿ ಹಿಂದೆನೂ ಕೂಡ ಹೇಳಿದ್ರು, ಹೋಗಿಲ್ಲ ಅಂದ್ರೂ ಕೂಡ ಈಗ ಸಿದ್ದರಾಮಯ್ಯ ಜೊತೆ CM ಡಿ ಕೆ ಶಿವಕುಮಾರ್ ಜೊತೆ ಫೋನಲ್ಲಿ ಮಾತಾಡಕ್ಕೆ ಏನಿಲ್ಲ, ಎಲ್ಲ ಮಾತಾಡಿರ್ತಾರೆ. ನನ್ಗೂ ಒಂದ್ಸಲ ಅವಕಾಶ ಕೊಟ್ರಪ್ಪ, ಈ ಸಲ ಯಾಕೆ ಇನ್ನೊಂದು 2 ವರ್ಷ ಇದೆ, ಇನ್ನು 2 ವರ್ಷನೂ ಇಲ್ಲ, ಒಂದು 3 ವರ್ಷ ಇದೆ, 1 ವರ್ಷ ಅಂತ. ಸೊ ಹೈಕಮಾಂಡ್ ಈಗ ಕೃಷ್ಣಪ್ಪ ಅವರ ಹೆಸರನ್ನ ಫೈನಲ್ ಮಾಡಿದೆ ಅಂತ